ಹಾವೇರಿ ಜಿಲ್ಲೆ ಅದು ಬೀಜ ಉತ್ಪಾದನೆಯಲ್ಲಿ ಭಾಳ ದೊಡ್ಡ ಹೆಸರು ಪಡೆದೈತಿ. ಇಡೀ ಏಷ್ಯಾದಲ್ಲಿ 2ನೇ ಸ್ಥಾನದಾಗಿತ್ತು, 1ನೇ ಸ್ಥಾನದಾಗಿತ್ತು ಏಷ್ಯಾಕ್ಕೆ. ಅಂದರೆ ಇಲ್ಲಿಯ ವಾತಾವರಣ, ನೀರು, ಹವಾಗುಣ, ಭೂಮಿ ಗುಣ ಒಕ್ಕಿತ್ತು. ಈ ಬೀಜೋತ್ಪಾದನೆದಾಗ ಹೆಚ್ಚಿದೆ. ಈಗ ಸ್ವಲ್ಪ ಕಡಿಮೆ ಆಗೈತಿ, ಆದರೂ ಬೀಜೋತ್ಪಾದನೆ ನಮ್ಮಲ್ಲಿ ಐತಿ. ಆದರೆ ಇವತ್ತೇನಾಗಿತ್ತು ಗೊತ್ತಾ, ಇಲ್ಲೇ ಕಳಪೆ ಬೀಜ ಪ್ರಾರಂಭ ಆಗೈತಿ. ಇಲ್ಲೇ ಎಲ್ಲಿ ಉತ್ಪಾದನೆ ಆಗ್ತೈತಿ ಅಲ್ಲೇ ಕಳಪೆ ಬೀಜ ಮಾರ್ತಾ ಇದಾರೆ. ಮೊನ್ನೆ ರಾಣೆಬೆನ್ನೂರಾಗ 4 ಅಂಗಡಿಯಾಗ ದೊಡ್ಡ ಪ್ರಮಾಣದಾಗ ಅದು ಸುಮಾರು 4,000 ಟನ್ ಅಂತ ಅಷ್ಟು ಕಳಪೆ ಬೀಜವನ್ನು ಬೇರೆ ಜಿಲ್ಲೆಯವರಿಗೆ ಮಾರ್ಯಾರ ನಮ್ಮ ಜಿಲ್ಲೆ. ಸೊ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಅದರಾಗೂ ನಮ್ಮ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನ ಕೊಡಬೇಕು. ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡ್ಬೇಕಂದ್ರೆ ಇಲ್ಲಿರುವಂಥ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಉಸ್ತುವಾರಿ ಮಂತ್ರಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಆಗೈತಿ. ಯಾಕಂದ್ರೆ ಯಾವಾಗೋ ಒಂದು ದಿವ್ಸ ಬರ್ತಾರ, ಎಲ್ಲೂ ಗೊತ್ತಿಲ್ದಂಗೆ ಎಲ್ಲೆಲ್ಲೇ ಒಂದು ಹತ್ರ ಗುದ್ದಿ ಪೂಜೆ ಮಾಡಿ ಹೊಂಟಾರ. ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಚರ್ಚೆ ಇಲ್ಲ, ನೋಡೋಕ್ಕೂ ತಯಾರಿಲ್ಲ. ಹೀಗಾಗಿ ಲಂಗು ಲಗಾಮಿಲ್ಲಂಗಾಗೈತಿ. ಹಾವೇರಿ ಮರ್ಯಾದೆ ಉಳಿಬೇಕಂದ್ರೆ, ಹಾವೇರಿ ಬಗ್ಗೆ ಪ್ರೀತಿ ಉಳಿಬೇಕಂದ್ರೆ, ಹಾವೇರಿಯಾಗ ಅನ್ಯಾಯ ನಡಿಬಾರ್ದಂದ್ರೆ ಇವರ ಹಿಡಿತನೂ ಇರ್ಬೇಕಲ್ಲಿ ಅಧಿಕಾರಿಗಳ ಮೇಲೆ. ಅಧಿಕಾರಿ ತಮಿತಿರ್ತದಂಗೆ ಮಾಡೋದಲ್ಲ. ಕೃಷಿ ಇಲಾಖೆ ಕಣ್ಣು ಮುಚ್ಕೊಂಡು ಕುಂತೈತಿ. ಕೃಷಿ ಇಲಾಖೆಗೆ ಬಿಗಿ ಹಚ್ಚಬೇಕು, ಕಳಪೆ ಆಗದಂಗೆ ನೋಡ್ಕೋಬೇಕು. ಹಾವೇರಿ ಮರ್ಯಾದೆ ಹಾಳಾಗಕತ್ತಿರ ಇದರಿಂದನ. ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ಲಕ್ಷ್ಯ ವಹಿಸಿ ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಕೊಂಡು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಟ್ರೆ ಹಿಂಗೆ ಆಗ್ದಂಗೆ ಆಕತಿ. ಅದು ಆಗ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ರೈತ ಒಂದು ವರ್ಷದ ಗಂಜಿ ಕಳ್ಕೊಂತಾರೆ ಇವ್ರು ಕಳಪೆ ಮಾರೋದ್ರಿಂದ, ಕಳಪೆ ಬೀಜ ಮಾರೋದ್ರಿಂದ. ಕಳಪೆ ಆಗ್ದಂಗೆ ನೋಡ್ಕೊಳಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಾಡಬೇಕು ಅಂತ ನಮ್ಮ ಒತ್ತಾಯ.